ನಮಸ್ಕಾರ ಗೆಳೆಯರೆ, ಇಂಕ್ ಆ್ಯಂಡ್ ದ ಬುಕ್ ಚಾನಲ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. ನಾವು ಈಗಾಗಲೇ ಇಂಗ್ಲಿಷ್ ಗ್ರಾಮರ್, RRB ಮತ್ತು IPL ಬಗ್ಗೆ ಕ್ವಿಜ್ ಮಾಡಿದ್ದೇವೆ. ಆದರೆ ಇಂದು ಭಾರತದ ಅತಿದೊಡ್ಡ ಮಹಾಕಾವ್ಯ ಧರ್ಮ ಮತ್ತು ಅಧರ್ಮ ನಡುವಿನ ಹೋರಾಟ ಕತೆ ಮಹಾಭಾರತದ ಬಗ್ಗೆ ತಿಳಿದುಕೊಳ್ಳುವ ಸಮಯ. ಈ ಮಹಾಕಾವ್ಯದ ಬಗ್ಗೆ ನಿಮಗೆಷ್ಟು ಗೊತ್ತು? ಬನ್ನಿ ಇಂದಿನ ಈ ವಿಶೇಷ ಕ್ವಿಜ್ ಮೂಲಕ ನಿಮ್ಮ ಜ್ಞಾನವನ್ನು ಪರೀಕ್ಷಿಸಿಕೊಳ್ಳೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರ ನೀಡಿದ್ದೀರಿ ಎಂದು ಕಮೆಂಟ್ ಮಾಡಿ. ಮೊದಲನೇ ಪ್ರಶ್ನೆ, ಅರ್ಜುನನು ಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆಯುವ ಮೊದಲು ಯಾವ ರಾಕ್ಷಸನನ್ನು ಸಂಹರಿಸಿದನು? ಅ. ಮುಕಾಸುರ, ಬ. ಬಕಾಸುರ, ಕ. ಹಿಡಿಂಬಾಸುರ, ಡ. ಅಘಾಸುರ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಅ. ಮೂಕಾಸುರ. ಶಿವನು ಬೇಡನ ವೇಷದಲ್ಲಿ ಬಂದಾಗ ಹಂದಿಯ ರೂಪದಲ್ಲಿದ್ದ ಮೂಕಾಸುರನನ್ನು ಅರ್ಜುನ ಮತ್ತು ಶಿವ ಇಬ್ಬರೂ ಏಕಕಾಲದಲ್ಲಿ ಹೊಡೆದರು. ಎರಡನೆಯ ಪ್ರಶ್ನೆ, ಭೀಷ್ಮ ಪಿತಾಮಹರ ಮೂಲ ಹೆಸರೇನು? ಅ. ಗಂಗಾಪುತ್ರ, ಬ. ದೇವವ್ರತ, ಕ. ಶಾಂತನುಪುತ್ರ, ಢ. ಭರತ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬ. ದೇವವ್ರತ. ಮೂರನೆಯ ಪ್ರಶ್ನೆ, ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ ಹುಟ್ಟಿದಾಗ ಯಾವ ಪ್ರಾಣಿಯಂತೆ ಧ್ವನಿ ಮಾಡಿದನು? ಅ. ಸಿಂಹ, ಬ. ಆನೆ, ಕ. ಕುದುರೆ, ಡ. ಹುಲಿ. ನಿಮ್ಮ ಸಮಯ ಆರಂಭ. ಸರಿಯಾದ ಉತ್ತರ ಕ. ಕುದುರೆ. ಅಶ್ವ ಎಂದರೆ ಕುದುರೆ. ಅದು ಕುದುರೆಯಂತೆ ಹೇಷರಾವ ಮಾಡಿದ್ದರಿಂದ ಅಶ್ವತ್ಥಾಮ ಎಂದು ಹೆಸರಿಡಲಾಯಿತು. ನಾಲ್ಕನೆಯ ಪ್ರಶ್ನೆ, ಕರ್ಣನ ಕವಚಕುಂಡಲಗಳನ್ನು ಇಂದ್ರನು ದಾನವಾಗಿ ಪಡೆದ ಮೇಲೆ ಬದಲಿಗೆ ಕರ್ಣನಿಗೆ ನೀಡಿದ ಆಯುಧ ಯಾವುದು? ಅ. ವೈಷ್ಣವಾಸ್ತ್ರ, ಬ. ಬ್ರಹ್ಮಾಸ್ತ್ರ, ಕ. ವಾಸವಿ ಶಕ್ತಿ, ಡ. ಪಾಶುಪತಾಸ್ತ್ರ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಕ. ವಾಸವಿ ಶಕ್ತಿ. ಇದನ್ನು ಕರ್ಣನು ಅನಿವಾರ್ಯವಾಗಿ ಘಟೋತ್ಕಚನ ಮೇಲೆ ಪ್ರಯೋಗಿಸಬೇಕಾಯಿತು. ಐದನೆಯ ಪ್ರಶ್ನೆ, ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ಪರವಾಗಿ ಹೋರಾಡಿದ ಏಕೈಕ ಧೃತರಾಷ್ಟ್ರನ ಪುತ್ರ ಯಾರು? ಅ. ವಿಕರ್ಣ, ಬ. ಯುಯುತ್ಸು, ಕ. ದುಶ್ಯಾಸನ, ಡ. ಚಿತ್ರಸೇನ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬ. ಯುಯುತ್ಸು. ಆರನೆಯ ಪ್ರಶ್ನೆ, ಪಾಂಡವರು ವನವಾಸದಲ್ಲಿದ್ದಾಗ ಅವರಿಗೆ ಅಕ್ಷಯ ಪಾತ್ರೆಯನ್ನು ನೀಡಿದ ದೇವತೆ ಯಾರು? ಅ. ಶ್ರೀಕೃಷ್ಣ, ಬ. ಇಂದ್ರ, ಕ. ಸೂರ್ಯದೇವ, ಡ. ಅಗ್ನಿದೇವ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಕ. ಸೂರ್ಯದೇವ. ಏಳನೆಯ ಪ್ರಶ್ನೆ, ಶಿಶುಪಾಲನು ಹಿಂದಿನ ಜನ್ಮದಲ್ಲಿ ಯಾರಾಗಿದ್ದನು? ಅ. ರಾವಣ, ಬ. ಹಿರಣ್ಯಕಶಪು, ಕ. ಜಯ, ಡ. ಮೇಲಿನ ಎಲ್ಲವೂ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಡ. ಮೇಲಿನ ಎಲ್ಲವೂ. ವೈಕುಂಠದ ದ್ವಾರಪಾಲಕನಾದ ಜಯನು ಸನತ್ಕುಮಾರರ ಶಾಪದಿಂದ ಭೂಮಿಯ ಮೇಲೆ 3 ಜನ್ಮಗಳನ್ನು ಎತ್ತಬೇಕಾಯಿತು. ಆ 3 ಜನ್ಮಗಳಲ್ಲಿ ಶಿಶುಪಾಲನೂ ಒಬ್ಬನಾಗಿದ್ದನು. ಮೊದಲನೆಯ ಜನ್ಮ ಹಿರಣ್ಯಕಶಪು, ಕೃತಯುಗ. ಎರಡನೆಯ ಜನ್ಮ ರಾವಣ, ತ್ರೇತಾಯುಗ. ಮೂರನೆಯ ಜನ್ಮ ಶಿಶುಪಾಲ, ದ್ವಾಪರಯುಗ. ಆದ್ದರಿಂದ ಶಿಶುಪಾಲನು ತನ್ನ ಹಿಂದಿನ ಜನ್ಮಗಳಲ್ಲಿ ಇವೆಲ್ಲವೂ ಆಗಿದ್ದನು. ಎಂಟನೆಯ ಪ್ರಶ್ನೆ, ಅರ್ಜುನನ ರಥದ ಮೇಲಿದ್ದ ಧ್ವಜಕ್ಕೆ ಏನೆಂದು ಹೆಸರು? ಅ. ಗರುಡಧ್ವಜ, ಬ. ಕಪಿಧ್ವಜ, ಕ. ಹಂಸಧ್ವಜ, ಡ. ಸಿಂಹಧ್ವಜ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬ. ಕಪಿಧ್ವಜ. ಹನುಮಂತನು ಅರ್ಜುನನ ರಥದ ಧ್ವಜದ ಮೇಲಿದ್ದನು. ಒಂಬತ್ತನೆಯ ಪ್ರಶ್ನೆ, ಭೀಮ ಮತ್ತು ಹಿಡಿಂಬೆಯ ಮಗನಾದ ಘಟೋತ್ಕಚನ ಮಗ ಯಾರು? ಅ. ಇರಾವಾನ್, ಬ. ಬಭ್ರುವಾಹನ, ಕ. ಬರ್ಬರಿಕ, ಡ. ಅಭಿಮನ್ಯು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಕ. ಬರ್ಬರಿಕ. ಹತ್ತನೆಯ ಪ್ರಶ್ನೆ, ದ್ರೌಪದಿಗೆ ಇದ್ದ ಮತ್ತೊಂದು ಹೆಸರೇನು? ಅ. ಸುಭದ್ರ, ಬ. ಕೃಷ್ಣೆ, ಕ. ಮಾದ್ರಿ, ಡ. ಗಾಂಧಾರಿ. ನಿಮ್ಮ ಸಮಯ ಪ್ರಾರಂಭ.
ಸರಿಯಾದ ಉತ್ತರ ಬ. ಕೃಷ್ಣೆ. ಕಪ್ಪು ಮೈಬಣ್ಣ ಹೊಂದಿದ್ದರಿಂದ ಅವಳಿಗೆ ಕೃಷ್ಣೆ ಎಂಬ ಹೆಸರಿತ್ತು. 11ನೆಯ ಪ್ರಶ್ನೆ. ಶಕುನಿಯ ತಂದೆಯ ಹೆಸರೇನು? ಅ. ಸುಬಲ, ಬ. ಸೌಬಲ, ಕ. ಗಾಂಧಾರ ರಾಜ, ಡ. ಅಶ್ವಪತಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಅ. ಸುಬಲ. 12ನೆಯ ಪ್ರಶ್ನೆ. ಪಾಂಡವರಲ್ಲಿ ಅತ್ಯಂತ ಸುಂದರ ವ್ಯಕ್ತಿ ಎಂದು ಯಾರನ್ನು ಕರೆಯಲಾಗುತ್ತಿತ್ತು? ಅ. ಅರ್ಜುನ, ಬ. ನಕುಲ, ಕ. ಸಹದೇವ, ಡ. ಧರ್ಮರಾಯ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬ. ನಕುಲ. 13ನೆಯ ಪ್ರಶ್ನೆ. ಭೀಷ್ಮರು ಎಷ್ಟು ದಿನಗಳ ಕಾಲ ಕುರುಕ್ಷೇತ್ರ ಯುದ್ಧದಲ್ಲಿ ಸೇನಾಧಿಪತಿಯಾಗಿದ್ದರು? ಅ. 5 ದಿನ, ಬ. 10 ದಿನ, ಕ. 15 ದಿನ, ಡ. 18 ದಿನ. ನಿಮ್ಮ ಸಮಯ ಪ್ರಾರಂಭ. ಈ ಪ್ರಶ್ನೆಯ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ಅವರ ಹೆಸರನ್ನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ. 14ನೆಯ ಪ್ರಶ್ನೆ. ಅರ್ಜುನನು ಅಜ್ಞಾತವಾಸದಲ್ಲಿ ಬೃಹನ್ನಳೆಯಾಗಿ ಯಾರಿಗೆ ನೃತ್ಯ ಕಲಿಸಿದ್ದನು? ಅ. ಸುದೇಶ್ನೆ, ಬ. ಉತ್ತರೆ, ಕ. ಮಾಲಿನಿ, ಡ. ಚಿತ್ರಾಂಗದೆ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬ. ಉತ್ತರೆ. ವಿರಾಟ ರಾಜರ ಪುತ್ರಿ. 15ನೆಯ ಪ್ರಶ್ನೆ. ದುರ್ಯೋಧನನ ಹೆಂಡತಿಯ ಹೆಸರೇನು? ಅ. ಭಾನುಮತಿ, ಭ. ಸುಲಕ್ಷಣ, ಕ. ಮಾಯಾವತಿ, ಡ. ರೇವತಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಅ. ಭಾನುಮತಿ. ಇಂದಿನ ಮಹಾಭಾರತದ ಕ್ವಿಜ್ ನಿಮಗೆ ಇಷ್ಟವಾಗಿದೆ ಎಂದು ನಂಬುತ್ತೇನೆ. ಈ ವಿಡಿಯೋದಲ್ಲಿ ಕೇಳಲಾದ ಪ್ರಶ್ನೆಗಳಿಗೆ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿದ್ದೀರಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಉತ್ತರಗಳಿಗೆ ನಾನು ಕಾಯುತ್ತಿರುವೆ. ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಇಂತಹ ಮತ್ತಷ್ಟು ಆಸಕ್ತಿದಾಯಕ ಕ್ವಿಜ್ಗಾಗಿ ಇಂಕ್ ಆ್ಯಂಡ್ ದ ಬುಕ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ. ಧನ್ಯವಾದಗಳು.